ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ 2023ರಲ್ಲಿ ಬಿಡುಗಡೆಯಾಗಿದ್ದ ಸಿಲಾ ನೋಡಿಗಳಿಲ್ಲೆಂಬ ತಮಿಳು ಭಾಷೆಯ ಮರ್ಡರ್ ಮಿಸ್ಟ್ರಿ ಥ್ರಿಲ್ಲರ್ ಚಿತ್ರ. ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ಚಿತ್ರದ ಹೀರೋ ಆಗಿರುವ ರಾಜ್ ಲಂಡನ್ ನಲ್ಲಿ ಒಬ್ಬ ಫೇಮಸ್ ಬ್ಯೂಟಿ ಸರ್ಜನ್ ಆಗಿರ್ತಾನೆ. ಈಗಾಗಲೇ ತನಗೆ ಮದುವೆ ಆಗಿದ್ರು ಕೂಡ ಮಾಯಾ ಎಂಬ ಮತ್ತೊಬ್ಬಳು ಹುಡುಗಿಯ ಜೊತೆ ಇಲ್ಲಿಗಲ್ ಅಫೇರ್ ಅನ್ನ ಇಟ್ಟುಕೊಂಡಿರ್ತಾನೆ. ಹೀಗಿರುವಾಗ್ಲೇ ಒಂದು ದಿನ ತನ್ನ ಹೆಂಡತಿ ಮನೆಯಲ್ಲಿ ಇಲ್ಲದಿರುವಾಗ ಮಾಯಳನ್ನ ಮನೆಗೆ ಕರೆದುಕೊಂಡು ಬಂದು ಇಂಟಿಮೇಟ್ ಆಗ್ತಿರುವಾಗ ಆಕೆ ತುಂಬಾನೇ ಅನುಮಾನಾಸ್ಪದವಾಗಿ ಸತ್ತು ಹೋಗ್ತಾಳೆ. ತನ್ನ ಹೆಂಡತಿ ಮನೆಗೆ ವಾಪಸ್ ಬರೋಷ್ಟರಲ್ಲಿ ಮಾಯಳ ಡೆಡ್ ಬಾಡಿಯನ್ನ ಡಿಸ್ಪೋಸ್ ಮಾಡಬೇಕು ಅಂತ ರಾಜ್ ಪ್ರಯತ್ನವನ್ನ ಶುರು ಮಾಡಿದಾಗ ಚಿತ್ರದಲ್ಲಿ ನಾವ್ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರದ ಒಂದೊಂದೇ ಶಾಕಿಂಗ್ ಟ್ವಿಸ್ಟ್ ಗಳು ರಿವೀಲ್ ಆಗೋದಕ್ಕೆ ಶುರುವಾಗುತ್ತವೆ. ಸೊ ಚಿತ್ರದಲ್ಲಿ ಮುಂದೇನಾಯ್ತು, ಅಷ್ಟಕ್ಕೂ ಮಾಯಳ ಸಾವಿಗೆ ಕಾರಣವೇನು, ಆಕೆಯದ್ದು ಆಕಸ್ಮಿಕ ಸಾವ ಅಥವಾ ಆಕೆಯನ್ನ ಯಾರಾದ್ರೂ ಕೊಲೆ ಮಾಡಿದ್ರ? ಮಾಯಳ ಡೆಡ್ ಬಾಡಿಯನ್ನ ಸೀಕ್ರೆಟ್ ಆಗಿ ಡಿಸ್ಪೋಸ್ ಮಾಡಬೇಕು ಅಂತ ಪ್ರಯತ್ನ ಪಡ್ತಿದ್ದ ರಾಜ್ಗೆ ರಿವೀಲ್ ಆಗುವ ಒಂದೊಂದೇ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಗಳಾದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನ್ನಲ್ಲಿ ಲಂಡನ್ ನಲ್ಲಿ ಫೇಮಸ್ ಬ್ಯೂಟಿ ಸರ್ಜನ್ ಆಗಿರುವ ರಾಜ್ ತಾನು ಇಲ್ಲಿಗಲ್ ಅಫೇರ್ ಅನ್ನ ಇಟ್ಟುಕೊಂಡಿರುವ ಮಾಯಳ ಜೊತೆ ಒಂದು ರೆಸ್ಟೋರೆಂಟ್ಗೆ ಬಂದಿರ್ತಾನೆ. ರಾಜ್ಗೆ ಒಂದು ಶ್ರೀಮಂತ ಕುಟುಂಬಕ್ಕೆ ಸೇರಿದ್ದ ಮೇಧಾ ಎಂಬ ಹೆಂಡತಿ ಇದ್ರೂ ಕೂಡ ಇವಳ ಜೊತೆ ಕಳೆದ 3 ವರ್ಷಗಳಿಂದ ಅಫೇರ್ ನಲ್ಲಿರ್ತಾನೆ. ಮಾಯಾ ಆದಷ್ಟು ಬೇಗ ನಿನ್ನ ಹೆಂಡತಿಗೆ ಡಿವೋರ್ಸ್ ಕೊಟ್ಟು ನಾವಿಬ್ರು ಮದ್ವೆ ಆಗೋಣ ಅಂತ ರಾಜ್ಗೆ ಫೋರ್ಸ್ ಮಾಡ್ತಿರ್ತಾಳೆ. ಆದ್ರೆ ರಾಜ್ ಮಾತ್ರ ಪ್ರತಿ ಸಾರಿಯಂತೆ ಸರಿಯಾದ ಸಮಯ ನೋಡ್ಕೊಂಡು ನನ್ನ ಹೆಂಡತಿಗೆ ಡಿವೋರ್ಸ್ ಕೊಟ್ಟು ನಾವಿಬ್ರು ಮದ್ವೆ ಆಗೋಣ ಅಂತ ಸಮಾಧಾನ ಮಾಡ್ತಾನೆ. ಇನ್ನು ಈ ಮಾಯಾ ಒಬ್ಬಳು ಮಾಡೆಲ್ ಆಗಿದ್ದು ರಾಜ್ ತನ್ನ ಇನ್ಫ್ಲೂಯೆನ್ಸ್ ಅನ್ನ ಯೂಸ್ ಮಾಡಿ ಈಕೆಗೆ ಸಣ್ಣ ಪುಟ್ಟ ಚಾನ್ಸ್ ಗಳನ್ನ ಕೊಡಿಸ್ತಿರ್ತಾನೆ. ಜೊತೆಗೆ ಮಾಯಾ ಪ್ರತಿ ಸಾರಿ ನಿನ್ನ ಹೆಂಡತಿಗೆ ಡಿವೋರ್ಸ್ ಕೊಟ್ಟು ನಾವಿಬ್ರು ಮದ್ವೆ ಆಗೋಣ ಅಂತ ಜಗಳ ಮಾಡಿದಾಗ ಆಕೆಗೆ ಏನಾದ್ರೂ ಒಂದು ಕಾಸ್ಟ್ಲಿ ಗಿಫ್ಟ್ ಅನ್ನ ಕೊಡಿಸ್ತಿರ್ತಾನೆ. ಈಗ ರಾಜ್ನ ಹೆಂಡತಿಯಾಗಿರುವ ಮೇಧಾ ತನ್ನ ಫ್ರೆಂಡ್ಸ್ ಗಳ ಮನೆಗೆ ಪಾರ್ಟಿಗೆ ಅಂತ ಹೋಗಿದ್ದ ಕಾರಣ ಮಾಯಳನ್ನ ಕರೆದುಕೊಂಡು ಈ ರೆಸ್ಟೋರೆಂಟ್ ಗೆ ಬಂದಿರ್ತಾನೆ. ಈಗ ಇಬ್ಬರು ಮಾತನಾಡ್ತಾ ಡ್ರಿಂಕ್ಸ್ ಮಾಡಿ ಫುಲ್ ಟೈಟ್ ಆಗಿ ರೊಮ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಇಬ್ಬರು ಮತ್ತಷ್ಟು ಎಂಜಾಯ್ ಮಾಡಬೇಕು ಅಂತ ಮಾಯಾ ರಾಜ್ಗೆ ಒಂದು ಟ್ಯಾಬ್ಲೆಟ್ ಅನ್ನ ನುಂಗಿಸಿ ತಾನು ಕೂಡ ಆ ಟ್ಯಾಬ್ಲೆಟ್ ಅನ್ನ ನುಂಗ್ತಾಳೆ. ಆ ಟ್ಯಾಬ್ಲೆಟ್ಸ್ ಗಳನ್ನ ತೆಗೆದುಕೊಳ್ತಿದ್ದ ಹಾಗೆ ಇಬ್ಬರಿಗೂ ಒಂದು ರೀತಿ ನಶೆ ಶುರುವಾಗಿ ರಾಜ್ ಮಾಯಳನ್ನ ತನ್ನ ಮನೆಗೆ ಕರೆದುಕೊಂಡು ಬರ್ತಾನೆ. ರಾಜ್ನ ಹೆಂಡತಿ ಮೇಧಾ ತನ್ನ ಫ್ರೆಂಡ್ಸ್ ಗಳ ಮನೆಗೆ ಪಾರ್ಟಿಗೆ ಅಂತ ಹೋಗಿದ್ದ ಕಾರಣ ಆಕೆ ಈ ದಿನ ರಾತ್ರಿ ವಾಪಸ್ ಮನೆಗೆ ಬರೋದಿಲ್ಲ ಅಂತ ಇಬ್ಬರು ಖುಷಿಯಾಗಿ ಇಂಟಿಮೇಟ್ ಆಗ್ತಾರೆ. ಸ್ವಲ್ಪ ಸಮಯದ ನಂತರ ಮಾಯಾ ಮತ್ತೆ ರಾಜ್ಗೆ, ರಾಜ್ ನಮ್ಮಿಬ್ಬರ ಮದುವೆ ಆವಾಗ ನಾನು ಇನ್ನು ಎಷ್ಟು ದಿನ ಅಂತ ನಮ್ಮಿಬ್ಬರ ಅಫೇರ್ ಅನ್ನ ಸೀಕ್ರೆಟ್ ಆಗಿ ಇಡೋದಕ್ಕೆ ಸಾಧ್ಯ ಅಂತ ಕೇಳ್ತಾಳೆ. ಈಗ ರಾಜ್ ಮತ್ತೆ ಮಾಯಾಗೆ ಸಮಾಧಾನ ಮಾಡೋದಕ್ಕೆ ಅಂತ ತನ್ನ ಹೆಂಡತಿಯ ರೂಮ್ಗೆ ಕರೆದುಕೊಂಡು ಹೋಗಿ ಅಲ್ಲಿದ್ದ ವೈನ್ ಅನ್ನ ಕುಡಿಸ್ತಾನೆ. ನಂತರ ಮಾಯಾ ಮತ್ತೊಮ್ಮೆ ಇಂಟಿಮೇಟ್ ಆಗ್ಬೇಕು ಅಂತ ತನ್ನ ಬಳಿ ಇದ್ದ ಆ ಟ್ಯಾಬ್ಲೆಟ್ ಅನ್ನ ತೆಗೆದುಕೋ ಅಂತ ಮತ್ತೆ ರಾಜ್ಗೆ ಕೊಡ್ತಾಳೆ. ಆದ್ರೆ ರಾಜ್ಗೆ ಸ್ವಲ್ಪ ಸಮಯದ ಮುಂಚೆ ತಾನು ತೆಗೆದುಕೊಂಡಿದ್ದ ಟ್ಯಾಬ್ಲೆಟ್ ನ ಹ್ಯಾಂಗ್ ಓವರ್ ಕಮ್ಮಿ ಆಗದ ಕಾರಣ ನನಗೆ ಬೇಡ ಅಂತ ಹೇಳ್ತಾನೆ. ಆದ್ರೆ ನಶೆಯಲ್ಲಿದ್ದ ಮಾಯಾ ಮತ್ತೊಮ್ಮೆ ಆ ಟ್ಯಾಬ್ಲೆಟ್ ಅನ್ನ ತೆಗೆದುಕೊಂಡು ರಾಜ್ ಜೊತೆ ಇಂಟಿಮೇಟ್ ಆಗ್ಬೇಕು ಅನ್ನೋಷ್ಟರಲ್ಲಿ ರಾಜ್ನ ಹೆಂಡತಿ ಮೇಧಾ ಕಾಲ್ ಮಾಡ್ತಾಳೆ. ಏನ್ ವಿಷಯ ಅಂತ ಕೇಳ್ದಾಗ ರಾಜ್, ನನ್ನ ಫ್ರೆಂಡ್ ಮನೆಗೆ ಪಾರ್ಟಿಗೆ ಅಂತ ಬಂದಿದ್ದೆ ಅಲ್ವಾ, ಇಲ್ಲಿ ಏನೋ ಪ್ರಾಬ್ಲಮ್ ಆಗಿ ಮನೆಯ ಪವರ್ ಕಟ್ ಆಗಿದೆ. ಸೊ ಅದಕ್ಕೇನೆ ನಾನು ಹಾಗೂ ನನ್ನ ಫ್ರೆಂಡ್ಸ್ ಗಳು ನಮ್ಮ ಮನೆಯಲ್ಲೇ ಪಾರ್ಟಿ ಮಾಡ್ಬೇಕು ಅಂತ ಡಿಸೈಡ್ ಮಾಡಿ ಎಲ್ಲರೂ ಹೊರಟಿದ್ದೀವಿ. ಇನ್ನು 20 ನಿಮಿಷದಲ್ಲಿ ನಾವು ಮನೆಗೆ ಬಂದು ರೀಚ್ ಆಗ್ತೀವಿ. ಅಷ್ಟರಲ್ಲಿ ನಮಗೆಲ್ಲ ವೈನ್ ಅನ್ನ ಅರೇಂಜ್ ಮಾಡುವಂತ ಹೇಳಿ ಫೋನ್ ಅನ್ನ ಕಟ್ ಮಾಡ್ತಾಳೆ. ಈಗ ತನ್ನ ಹೆಂಡತಿ ಮೇಧಾ ಫ್ರೆಂಡ್ಸ್ ಗಳ ಜೊತೆ ವಾಪಸ್ ಮನೆಗೆ ಬರ್ತಿದ್ದಾಳೆ ಅಂತ ಗೊತ್ತಾಗ್ತಿದ್ದ ಹಾಗೆ ರಾಜ್ಗೆ ಗಾಬರಿ ಆಗುತ್ತೆ. ತಕ್ಷಣ ಮಾಯಾಗೆ, ಮಾಯಾ ನನ್ನ ಹೆಂಡತಿ ತನ್ನ ಫ್ರೆಂಡ್ಸ್ ಗಳ ಜೊತೆ ವಾಪಸ್ ಮನೆಗೆ ಬರ್ತಿದ್ದಾಳೆ, ನೀನು ತಕ್ಷಣ ರೆಡಿಯಾಗಿ ಇಲ್ಲಿಂದ ಹೊರಡು, ನಾವಿಬ್ರು ಮತ್ತೊಂದು ದಿನ ಮೀಟ್ ಆಗೋಣ ಅಂತ ಹೇಳ್ತೇನೆ. ರಾಜ್ ಜೊತೆ ಟೈಮ್ ಸ್ಪೆಂಡ್ ಮಾಡಬಹುದು ಅಂತ ಮನೆಗೆ ಬಂದಿದ್ದ ಮಾಯಾಗೆ ತುಂಬಾನೇ ಡಿಸಪಾಯಿಂಟ್ ಆಗಿ ಕಿಚನ್ ನ ಡೋರ್ ನ ಮೂಲಕ ಹೊರಗಡೆ ಹೋಗೋದಕ್ಕೆ ರೆಡಿ ಆಗ್ತಾಳೆ. ಈ ಕಡೆ ರಾಜ್ ತಾವಿಬ್ಬರು ಇಂಟಿಮೇಟ್ ಆಗಿದ್ದ ಆ ಬೆಡ್ರೂಮ್ ಅನ್ನ ರೆಡಿ ಮಾಡಿ ಫ್ರೆಶ್ ಅಪ್ ಆಗಿ ಹೊರಗಡೆ ಬರ್ತಾನೆ. ನೋಡಿದ್ರೆ ರೆಡಿಯಾಗಿ ಕಿಚನ್ ನ ಡೋರ್ ನ ಮೂಲಕ ಹೊರಗಡೆ ಹೋಗ್ತೀನಿ ಅಂತ ಹೇಳಿದ್ದ ಮಾಯಾ ತುಂಬಾನೇ ಅನುಮಾನಾಸ್ಪದವಾಗಿ ಕೂತಿರ್ತಾಳೆ. ಮಾಯಾ, ನೀನಿನ್ನೋ ಇಲ್ಲೇ ಇದೆಯಾ? ಮೇಧಾ ಇನ್ನೇನೋ ಮನೆಗೆ ಬಂದು ರೀಚ್ ಆಗ್ತಾಳೆ. ತಕ್ಷಣ ಇಲ್ಲಿಂದ ಹೊರಟು ಹೋಗು ಅಂತ ಹೇಳ್ತಾ ಹತ್ತಿರ ಬಂದು ನೋಡಿದ್ರೆ ಶಾಕಿಂಗ್ಲಿ ಮಾಯಾ ಸತ್ತು ಹೋಗಿರ್ತಾಳೆ. ಒಂದೇ ಸರಿ ಬೆಚ್ಚಿ ಬಿದ್ದ ರಾಜ್ ತಕ್ಷಣ ಬಂದು ಆಕೆ ಉಸಿರಾಡ್ತಿದ್ದಾಳ ಅಂತ ಚೆಕ್ ಮಾಡ್ತಾನೆ. ಆದ್ರೆ ಆಕೆ ಸತ್ತು ಹೋಗಿದ್ದಾಳೆ ಅಂತ ಕನ್ಫರ್ಮ್ ಆಗುತ್ತೆ. ಸ್ನೇಹಿತರೆ, ಮಾಯಾ ಆ ಟ್ಯಾಬ್ಲೆಟ್ ಅನ್ನ ತೆಗೆದುಕೊಂಡು ಡ್ರಿಂಕ್ಸ್ ಮಾಡಿ ಮತ್ತೊಮ್ಮೆ ಟ್ಯಾಬ್ಲೆಟ್ ಅನ್ನ ತೆಗೆದುಕೊಂಡ ಕಾರಣ ಓವರ್ ಡೋಸೇಜ್ ಆಗಿ ಸತ್ತೋಗಿದ್ದಾಳೆ ಅಂತ ರಾಜ್ಗೆ ಅನ್ಸುತ್ತೆ. ಈಗ ತನ್ನ ಹೆಂಡತಿ ಮೇಧಾ ಕೆಲವೇ ಕ್ಷಣಗಳಲ್ಲಿ ಮನೆಗೆ ವಾಪಸ್ ಬರ್ತಾಳೆ. ಮಾಯಳ ಡೆಡ್ ಬಾಡಿಯನ್ನ ಏನ್ ಮಾಡೋದು ಅಂತ ರಾಜ್ಗೆ ತಲೆ ಕೆಡುತ್ತೆ. ಈಗೇನ್ ಮಾಡೋದು ಅಂತ ಯೋಚನೆ ಮಾಡಿದ ರಾಜ್ ಅಲ್ಲೇ ಲಿವಿಂಗ್ ರೂಮ್ ನಲ್ಲಿದ್ದ ಒಂದು ದೊಡ್ಡ ವುಡನ್ ಬಾಕ್ಸ್ ನ ಒಳಗಡೆ ಮಾಯಳ ಡೆಡ್ ಬಾಡಿಯನ್ನ ಮುಚ್ಚಿಡುತ್ತಾನೆ. ಸ್ವಲ್ಪ ಸಮಯದ ನಂತರ ತನ್ನ ಫ್ರೆಂಡ್ಸ್ ಗಳ ಜೊತೆ ಮನೆಗೆ ವಾಪಸ್ ಬಂದ ಇವನ ಹೆಂಡತಿ ಮೇಧಾ ಪಾರ್ಟಿಯನ್ನ ಸ್ಟಾರ್ಟ್ ಮಾಡ್ತಾಳೆ.
ಎಲ್ಲರೂ ಪಾರ್ಟಿ ಮಾಡ್ತಾ ಮೂವಿ ನೋಡ್ತಾ ಎಂಜಾಯ್ ಮಾಡ್ತಿದ್ರೆ ರಾಜ್ ಮಾತ್ರ ತುಂಬಾನೇ ಗಾಬರಿಯಲ್ಲಿ ಕೂತಿರ್ತಾನೆ. ಸ್ನೇಹಿತರೆ, ಮೇಧಾ ತನ್ನ ಗಂಡ ರಾಜ್ನನ್ನ ತುಂಬಾನೇ ಪ್ರೀತಿಯಿಂದ ನೋಡಿಕೊಳ್ತಿರ್ತಾಳೆ. ಆದ್ರೆ ಒಂದು ರೀತಿ ಪ್ಲೇ ಬಾಯ್ ಕ್ಯಾರೆಕ್ಟರ್ ನ ವ್ಯಕ್ತಿಯಾಗಿದ್ದ ರಾಜ್ ಮಾತ್ರ ಮಾಯಾ ಜೊತೆ ಅಫೇರ್ ಅನ್ನ ಇಟ್ಟುಕೊಂಡಿರ್ತಾನೆ. ಈಗ ತನ್ನ ಹೆಂಡತಿ ಹಾಗೂ ಆಕೆಯ ಫ್ರೆಂಡ್ಸ್ ಗಳು ಡ್ರಿಂಕ್ಸ್ ಮಾಡಿ ಮಲಗಿದ್ರೆ ಸಾಕು, ನಾನು ಮೊದಲು ಮಾಯಾಳ ಡೆಡ್ ಬಾಡಿಯನ್ನ ಡಿಸ್ಪೋಸ್ ಮಾಡ್ಬೇಕು ಅಂತ ಕಾಯ್ತಿರ್ತಾನೆ. ಮೇಧಾ ತನ್ನ ಗಂಡ ತುಂಬಾನೇ ಟೆನ್ಷನ್ ಆಗಿರೋದನ್ನ ನೋಡಿ ಯಾಕೆ ಏನಾಯ್ತು ಅಂತ ವಿಚಾರಿಸ್ತಾಳೆ. ಅದಕ್ಕೆ ಏನಿಲ್ಲ, ಸ್ವಲ್ಪ ಟೈರ್ಡ್ ಆಗಿದೆ ಅಷ್ಟೇ ಅಂತ ಹೇಳಿ ಮ್ಯಾನೇಜ್ ಮಾಡ್ತಾನೆ. ನಂತರ ಮತ್ತೊಂದು ವೈನ್ ಬಾಟಲಿಯನ್ನ ತರೋದಕ್ಕೆ ಅಂತ ಕಿಚನ್ ಗೆ ಹೋದಾಗ ಮಾಯಾ ಸತ್ತಿದ್ದ ಜಾಗದಲ್ಲಿ ಆಕೆ ವಾಚ್ ಬಿದ್ದಿರೋದನ್ನ ನೋಡ್ತಾನೆ. ಒಂದು ವೇಳೆ ಈ ವಾಚ್ ಅನ್ನ ನನ್ನ ಹೆಂಡತಿ ನೋಡಿದ್ರೆ ನನ್ನ ಕತೆ ಅಷ್ಟೇ ಅಂತ ಗಾಬರಿಗೊಂಡ ರಾಜ್ ತಕ್ಷಣವೇ ಅದನ್ನ ಜೇಬಿನಲ್ಲಿ ಎತ್ತಿಟ್ಟುಕೊಳ್ತಾನೆ. ನಂತರ ಮೇಧಾಳ ಫ್ರೆಂಡ್ಸ್ ಗಳು ಡ್ರಿಂಕ್ಸ್ ಮಾಡಿ ಅಲ್ಲೇ ಮಲಗಿಕೊಳ್ತಾರೆ ಅಂತ ಅಂದುಕೊಂಡಿರ್ತಾನೆ. ಆದ್ರೆ ಅವರೆಲ್ಲ ಡ್ರಿಂಕ್ಸ್ ಮಾಡಿ ಹೊರಡ್ತೀವಿ ಅಂತ ಹೇಳ್ತಾರೆ. ಹೀಗೆ ಮೇಧಾಳ ಮೂವರು ಫ್ರೆಂಡ್ಸ್ ಗಳಲ್ಲಿ ಇಬ್ಬರಿಗೆ ಕ್ಯಾಬ್ ಸಿಕ್ಕು ಅವರು ಹೊರಟು ಹೋಗ್ತಾರೆ. ಆದ್ರೆ ಒಬ್ಬಳು ಫ್ರೆಂಡ್ ಗೆ ಮಾತ್ರ ಕ್ಯಾಬೇ ಬುಕ್ ಆಗ್ತಿರೋದಿಲ್ಲ. ಆಗಲೇ ಮಧ್ಯರಾತ್ರಿ ಆಗಿದ್ದ ಕಾರಣ ಮೇಧಾ ರಾಜ್ಗೆ ತನ್ನ ಫ್ರೆಂಡ್ ಅನ್ನ ಆಕೆ ಮನೆಗೆ ಡ್ರಾಪ್ ಮಾಡುವಂತ ರಿಕ್ವೆಸ್ಟ್ ಮಾಡ್ತಾಳೆ. ಈಗ ತಾನು ಡ್ರಾಪ್ ಮಾಡಿ ವಾಪಸ್ ಮನೆಗೆ ಬರುವಷ್ಟರಲ್ಲಿ ಮೇಧಾ ಮಾಯಾಳ ಡೆಡ್ ಬಾಡಿಯನ್ನ ನೋಡಿಬಿಟ್ರೆ ಏನ್ ಮಾಡೋದು, ಈಗೇನ್ ಮಾಡೋದು ಅಂತ ಒಂದು ಐಡಿಯಾ ಮಾಡಿದ ರಾಜ್ ತಕ್ಷಣ ಮೇಲೆ ಬಂದು ಮಾಯಾಳ ಡೆಡ್ ಬಾಡಿ ಇದ್ದ ಆ ಬಾಕ್ಸ್ ಅನ್ನ ಲಾಕ್ ಮಾಡ್ತಾನೆ. ಆ ಬೀಗವನ್ನ ತನ್ನ ಜೇಬಿನಲ್ಲೇ ಇಟ್ಕೊಂಡು ಮೇಧಾಳ ಫ್ರೆಂಡ್ ಅನ್ನ ಡ್ರಾಪ್ ಮಾಡೋದಕ್ಕೆ ಅಂತ ಕಾರ್ ನಲ್ಲಿ ಕರೆದುಕೊಂಡು ಹೊರಡುತ್ತಾನೆ. ಹೀಗೆ ಮೇಧಾಳ ಫ್ರೆಂಡ್ ಹಾಗೂ ರಾಜ್ ಕಾರ್ ನಲ್ಲಿ ಹೋಗ್ತಿರುವಾಗ ಇವರಿಬ್ಬರ ಮಾತುಗಳಿಂದ ರಾಜ್ ಎಂತ ಕ್ಯಾರೆಕ್ಟರ್ ನ ವ್ಯಕ್ತಿ ಅಂತ ಮತ್ತೊಮ್ಮೆ ಗೊತ್ತಾಗುತ್ತೆ. ಅದೇನಂದ್ರೆ ರಾಜ್ ಈ ಹಿಂದೆ ಈ ಮಹಿಳೆಯ ಜೊತೆಗೂ ಕೂಡ ಅಫೇರ್ ಅನ್ನ ಇಟ್ಟುಕೊಂಡಿರ್ತಾನೆ. ಈಗ ಮೊದಲೇ ಟೆನ್ಷನ್ ನಲ್ಲಿದ್ದ ರಾಜ್ ತಕ್ಷಣ ಆಕೆಯನ್ನ ಆಕೆ ಮನೆಗೆ ಡ್ರಾಪ್ ಮಾಡಿ ವಾಪಸ್ ಮನೆಗೆ ಹೋಗ್ತಾನೆ. ಅಷ್ಟರಲ್ಲೇ ಡ್ರಿಂಕ್ಸ್ ಮಾಡಿ ಫುಲ್ ಟೈಟ್ ಆಗಿದ್ದ ಇವನ ಹೆಂಡತಿ ಮೇಧಾ ಮಲಗಿರ್ತಾಳೆ. ಇದೇ ಸರಿಯಾದ ಸಮಯ ಅಂತ ರಾಜ್ ತಕ್ಷಣವೇ ಆ ದೊಡ್ಡ ವುಡನ್ ಬಾಕ್ಸ್ ಅನ್ನ ತನ್ನ ಕಾರ್ ನ ಡಿಕ್ಕಿಯ ಒಳಗಡೆ ಹಾಕೊಂಡು ಸಿಟಿಯಿಂದ ಔಟ್ಸ್ಕಟ್ ಗೆ ಬರ್ತಾನೆ. ಸುತ್ತಮುತ್ತ ಯಾರು ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೊಂಡು ಒಂದು ದೊಡ್ಡ ಗುಂಡಿಯನ್ನ ತೋಡಿ ಆ ಬಾಕ್ಸ್ ಅನ್ನ ಹೂತು ಹಾಕ್ತಾನೆ. ನಂತರ ವಾಪಸ್ ಮನೆಗೆ ಹೋಗಿ ಏನು ಆಗೇ ಇಲ್ಲ ಅನ್ನೋ ರೀತಿ ಮಲಗಿಕೊಳ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ರಾಜ್ ಎದ್ದು ರೆಡಿಯಾಗಿ ಆಫೀಸ್ಗೆ ಹೋಗ್ತಿರುವಾಗ ಆತ ತುಂಬಾನೇ ಟೆನ್ಷನ್ ಹಾಗೂ ಟೈರ್ಡ್ ಆಗಿರೋದನ್ನ ಮೇಧಾ ಅಬ್ಸರ್ವ್ ಮಾಡ್ತಾಳೆ. ರಾಜ್, ನಿನ್ನೆಯಿಂದ ನೋಡ್ತಿದ್ದೀನಿ, ನೀನು ತುಂಬಾನೇ ಟೆನ್ಷನ್ ಆಗಿರುವ ರೀತಿ ಕಾಣಿಸ್ತಿದ್ಯಾ, ಏನಾಯ್ತು ಅಂತ ಮತ್ತೊಮ್ಮೆ ವಿಚಾರಿಸ್ತಾಳೆ. ಏನಿಲ್ಲ, ಸರಿಯಾಗಿ ನಿದ್ದೆ ಆಗ್ಲಿಲ್ಲ ಅಷ್ಟೇ ಅಂತ ಹೇಳ್ತಾ ತಕ್ಷಣ ತನ್ನ ಕ್ಲಿನಿಕ್ ಗೆ ಹೊರಟು ಹೋಗ್ತಾನೆ. ಕ್ಲಿನಿಕ್ ನಲ್ಲಿ ಕೆಲಸ ಮಾಡ್ತಿರುವಾಗ್ಲೂ ಕೂಡ ಸತ್ತು ಹೋಗಿರುವ ಆ ಮಾಯಾ ವಾಪಸ್ ಬಂದಿರುವ ರೀತಿ ಹೆಲುಸಿನೇಷನ್ ಗಳು ಸ್ಟಾರ್ಟ್ ಆಗಿ ತುಂಬಾನೇ ಹೆದರಿಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ಹೆದರಿಕೊಂಡ ರಾಜ್ ತಕ್ಷಣವೇ ವಾಶ್ರೂಮ್ ಗೆ ಹೋಗಿ ಫ್ರೆಶ್ ಅಪ್ ಆಗ್ತಿರುವಾಗ ಕನ್ನಡಿಯಲ್ಲೂ ಕೂಡ ಅವಳ ಮುಖನೇ ಕಾಣಿಸ್ತಿರುತ್ತೆ. ಮತ್ತಷ್ಟು ಹೆದರಿಕೊಂಡ ರಾಜ್ ಜೋರಾಗಿ ಕಿರುಚಿಕೊಳ್ತಾನೆ. ತಕ್ಷಣವೇ ವಾಶ್ರೂಮ್ ಗೆ ಇವನ ಅಸಿಸ್ಟೆಂಟ್ ಗಳು ಓಡಿ ಬರುತ್ತಾರೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮತ್ತೊಂದು ಕಡೆ ಮೇಧಾ ಕೆಲಸದವರ ಜೊತೆ ಮಾತನಾಡ್ತಿರುವಾಗ ಮನೆಯಲ್ಲಿದ್ದ ಆ ದೊಡ್ಡ ವುಡನ್ ಬಾಕ್ಸ್ ಕಾಣಿಸ್ತಿಲ್ಲ ಅನ್ನೋದನ್ನ ಅಬ್ಸರ್ವ್ ಮಾಡ್ತಾಳೆ. ಇದ್ದಕ್ಕಿದ್ದ ಹಾಗೆ ಮನೆಯಲ್ಲಿದ್ದ ಆ ದೊಡ್ಡ ವುಡನ್ ಬಾಕ್ಸ್ ಏನಾಯ್ತು ಅಂತ ವಿಚಾರಿಸ್ತಿರುವಾಗ ಹೆದರಿಕೊಂಡಿದ್ದ ರಾಜ್ ತನ್ನ ಕ್ಲಿನಿಕ್ ಅನ್ನ ಕ್ಲೋಸ್ ಮಾಡಿ ಅದೇ ಸಮಯಕ್ಕೆ ಮನೆಗೆ ಬರ್ತಾನೆ. ಮೇಧಾ ಕ್ಯಾಶುವಲ್ ಆಗಿ ರಾಜ್ ಆ ದೊಡ್ಡ ವುಡನ್ ಬಾಕ್ಸ್ ಏನಾದ್ರೂ ಡಿಸ್ಪೋಸ್ ಮಾಡ್ದ ಅಂತ ವಿಚಾರಿಸ್ತಾಳೆ. ಅದಕ್ಕೆ ರಾಜ್, ಹೌದು, ಅದು ತುಂಬಾನೇ ಸ್ಪೇಸ್ ಅನ್ನ ಕನ್ಸ್ಯೂಮ್ ಮಾಡ್ತಿತ್ತಲ್ವಾ, ವೇಸ್ಟ್ ಅಂತ ನಾನೇ ಡಿಸ್ಪೋಸ್ ಮಾಡಿದೆ ಅಂತ ಹೇಳಿ ಮ್ಯಾನೇಜ್ ಮಾಡ್ತಾನೆ. ಇಲ್ಲಿಗೆ ಈ ಸೀನ್ ಕೂಡ ಕಟ್ಟಾಗಿ ಮರುದಿನ ಬೆಳಿಗ್ಗೆ ರಾಜ್ ಮತ್ತೆ ತನ್ನ ಕ್ಲಿನಿಕ್ ಗೆ ಹೋದಾಗ ಇವನನ್ನ ಇಂಟರ್ವ್ಯೂ ಮಾಡೋದಕ್ಕೆ ಅಂತ ರೇವತಿ ಎಂಬ ಒಬ್ಬಳು ಜರ್ನಲಿಸ್ಟ್ ಬಂದಿರ್ತಾಳೆ. ಈತ ಇಂಗ್ಲೆಂಡ್ ನಲ್ಲಿ ತುಂಬಾನೇ ಫೇಮಸ್ ಸರ್ಜನ್ ಆಗಿದ್ದ ಕಾರಣ ಇವನನ್ನ ಇಂಟರ್ವ್ಯೂ ಮಾಡಿ ಮತ್ತೊಮ್ಮೆ ಬಂದು ಫೋಟೋ ಶೂಟ್ ಮಾಡ್ತೀನಿ ಅಂತ ಪರ್ಮಿಷನ್ ತೆಗೆದುಕೊಂಡು ಹೋಗ್ತಾಳೆ. ಹೀಗೆ ದಿನಗಳು ಕಳೆದ ಹಾಗೆ ಮಾಯಾ ತನ್ನ ಮನೆಯಲ್ಲಿ ಸತ್ತಿದ್ದನ್ನ ನೋಡಿದ್ದ ರಾಜ್ ಹೆದರಿಕೊಂಡು ಒಂದು ರೀತಿ ಡಿಪ್ರೆಷನ್ಗೆ ಹೊರಟು ಹೋಗ್ತಾನೆ. ತನ್ನ ಗಂಡ ಮೊದಲಿನ ಹಾಗೆ ಇಲ್ವಲ್ಲ ಅಂತ ಅಬ್ಸರ್ವ್ ಮಾಡಿದ ಮೇಧಾ ಪದೇ ಪದೇ ಏನಾಯ್ತು ಅಂತ ವಿಚಾರಿಸ್ತಾಳೆ. ಆದ್ರೆ ರಾಜ್ ಮಾತ್ರ ಏನೋ ಒಂದು ರೀಸನ್ ಹೇಳಿ ತಪ್ಪಿಸಿಕೊಳ್ತಿರ್ತಾನೆ. ಸ್ನೇಹಿತರೆ, ಮೇಧಾಳ ಮಾತುಗಳಿಂದ ನಮಗೆ ಗೊತ್ತಾಗುವ ಮತ್ತೊಂದು ವಿಷಯವೇನೆಂದ್ರೆ ಈಕೆ ತಮ್ಮಿಬ್ಬರಿಗೂ ಒಂದು ಮಗು ಬೇಕು ಅಂತ ತುಂಬಾನೇ ಪ್ರಯತ್ನ ಪಡ್ತಿರ್ತಾಳೆ. ಆದ್ರೆ ರಾಜ್ ಮಾತ್ರ ನಮ್ಮಿಬ್ಬರಿಗೂ ಈಗಲೇ ಮಗು ಬೇಡ ಅಂತ ರೀಸನ್ ಹೇಳಿ ಸುಮ್ಮನಾಗ್ತಿರ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಆ ಜರ್ನಲಿಸ್ಟ್ ರೇವತಿ ಫೋಟೋ ಶೂಟ್ ಮಾಡೋದಕ್ಕೆ ಅಂತ ಮತ್ತೆ ರಾಜ್ನ ಕ್ಲಿನಿಕ್ ಗೆ ಬರ್ತಾಳೆ. ಮೊದಲಿಗೆ ಕ್ಯಾಶುವಲ್ ಆಗಿ ಮಾತನಾಡ್ತಿದ್ದ ಆ ರೇವತಿ ಇದ್ದಕ್ಕಿದ್ದ ಹಾಗೆ ನಾನು ಮಾಯಾಳ ಕಸಿನ್ ಅಂತ ಹೇಳ್ತಾಳೆ. ರೇವತಿ ಮಾಯಾಳ ಕಸಿನ್ ಅಂತ ಹೇಳ್ತಿದ್ದ ಹಾಗೆ ಶಾಕ್ ಆದ ರಾಜ್ ಮಾಯಾ ಯಾರು ಅಂತಾನೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಸ್ನೇಹಿತರೆ, ಈಗ ರಿವೀಲ್ ಆಗುವ ಟ್ವಿಸ್ಟ್ ಏನಂದ್ರೆ ರೇವತಿಗೆ ಮಾಯಾ ಹಾಗೂ ರಾಜ್ನ ಮಧ್ಯೆ ಇದ್ದ ಅಫೇರ್ ಗೊತ್ತಾಗಿನೇ ಅವನನ್ನ ಮೀಟ್ ಮಾಡೋದಕ್ಕೆ ಅಂತ ಬಂದಿರ್ತಾಳೆ. ಈಗ ರಾಜ್ಗೆ ನಮ್ಮಿಬ್ಬರ ಅಫೇರ್ ನ ಬಗ್ಗೆ ಮಾಯಾ ಬದುಕಿದ್ದಾಗ ಯಾರಿಗೋ ಹೇಳಿಲ್ಲ ಅಂತ ಹೇಳಿದ್ಲು. ಆದ್ರೆ ಈ ರೇವತಿಗೆ ಹೇಗೆ ಗೊತ್ತಾಯ್ತು ಅಂತ ಮತ್ತಷ್ಟು ಟೆನ್ಷನ್ ಶುರುವಾಗುತ್ತೆ. ಹೀಗೆ ಹಲವು ದಿನಗಳು ಕಳೆದು ಹೋಗುತ್ತವೆ. ರಾಜ್ಗೆ ದಿನಗಳು ಕಳೆದ ಹಾಗೆ ಮತ್ತಷ್ಟು ಮೆಂಟಲ್ ಪ್ರೆಷರ್ ಜಾಸ್ತಿ ಆಗುತ್ತೆ.
ಆಗುತ್ತೆ. ಆ ದಿನ ತಮ್ಮಿಬ್ಬರ ವೆಡ್ಡಿಂಗ್ ಆನಿವರ್ಸರಿ ಇತ್ತು ಅಂತ ಮೇಧಾ ರಾಜ್ನನ್ನ ಕರೆದುಕೊಂಡು ಆತ ಈ ಹಿಂದೆ ಮಾಯಾಳ ಜೊತೆ ಹೋಗಿದ್ದ ಅದೇ ರೆಸ್ಟೋರೆಂಟ್ಗೆ ಹೋಗಿರ್ತಾಳೆ. ಮೊದಲೇ ಮೆಂಟಲಿ ಡಿಸ್ಟರ್ಬ್ ಆಗಿದ್ದ ರಾಜ್ ಆ ರೆಸ್ಟೋರೆಂಟ್ ನಲ್ಲಿ ಊಟ ಮಾಡ್ತಿರುವಾಗ ಅಲ್ಲಿ ಎಲ್ಲಾ ಕಡೆ ಮಾಯನೆ ಕೂತಿರುವ ರೀತಿ ಹೆಲುಸಿನೇಷನ್ ಸ್ಟಾರ್ಟ್ ಆಗುತ್ತೆ. ತುಂಬಾನೇ ಹೆದರಿಕೊಂಡ ರಾಜ್ ಎಲ್ಲರ ಮುಂದೆ ಜೋರಾಗಿ ಕಿರುಚಿ ಬಿಡುತ್ತಾನೆ. ತನ್ನ ಗಂಡ ಯಾವುದೋ ವಿಷಯಕ್ಕೆ ಹೆದರಿಕೊಳ್ತಿದ್ದಾನೆ ಅಂತ ಅರ್ಥ ಮಾಡಿಕೊಂಡ ಮೇಧಾ ತಕ್ಷಣ ಮನೆಗೆ ವಾಪಸ್ ಕರೆದುಕೊಂಡು ಬರ್ತಾಳೆ. ರಾಜ್ ಏನಾಯ್ತೋ ನಿಜ ಹೇಳು, ಇತ್ತೀಚೆಗೆ ಯಾಕೆ ಈ ರೀತಿ ಮೆಂಟಲಿ ಡಿಸ್ಟರ್ಬ್ ಆಗಿದ್ಯಾ ಅಂತ ಫೋರ್ಸ್ ಮಾಡಿ ವಿಚಾರಿಸ್ತಾಳೆ. ಮತ್ತೆ ಏನೂ ಆಗಿಲ್ಲ ಅಂತ ಮ್ಯಾನೇಜ್ ಮಾಡೋದಕ್ಕೆ ಪ್ರಯತ್ನ ಪಟ್ಟ ರಾಜ್ ಕೊನೆಗೆ ಬೇರೆ ದಾರಿ ಇಲ್ಲದೆ ನಡೆದದ್ದನ್ನೆಲ್ಲ ಹೇಳೋದಕ್ಕೆ ಶುರು ಮಾಡ್ತಾನೆ. ತನ್ನ ಗಂಡ ಮಾಯಾ ಎಂಬ ಮಾಡೆಲ್ ಜೊತೆ ಅಫೇರ್ ಅನ್ನ ಇಟ್ಕೊಂಡು ಆಕೆ ತಮ್ಮ ಮನೆಯಲ್ಲೇ ಸತ್ತು ಹೋದ್ಲು ಅಂತ ಗೊತ್ತಾಗ್ತಿದ್ದ ಹಾಗೆ ಮೇಧಾಗೆ ತುಂಬಾನೇ ಶಾಕ್ ಆಗುತ್ತೆ. ಜೊತೆಗೆ ತಾನು ಇಷ್ಟು ವರ್ಷಗಳಿಂದ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದ ತನ್ನ ಗಂಡ ತನಗೇನೆ ಮೋಸ ಮಾಡ್ದ ಅಂತ ಮೇಧಾ ತುಂಬಾನೇ ಎಮೋಷನಲ್ ಆಗಿ ಅಳೋದಕ್ಕೆ ಶುರು ಮಾಡ್ತಾಳೆ. ರಾಜ್ ತನ್ನ ಹೆಂಡತಿಗೆ ಸಮಾಧಾನ ಮಾಡೋದಕ್ಕೆ ನೋಡ್ತಾನೆ, ಆದ್ರೆ ಮೇಧಾ ಕೋಪದಲ್ಲಿ ಅಲ್ಲಿಂದ ಎದ್ದು ಹೊರಟು ಹೋಗ್ತಾಳೆ. ಮರುದಿನ ಬೆಳಿಗ್ಗೆ ಮಾಯಾಳ ಕಸಿನ್ ಆಗಿರುವ ರೇವತಿ ರಾಜ್ಗೆ ಕಾಲ್ ಮಾಡಿ ಅರ್ಜೆಂಟ್ ಆಗಿ ನಾನು ಹೇಳುವ ಜಾಗಕ್ಕೆ ಬಾ ಅಂತ ಬ್ಲಾಕ್ ಮೇಲ್ ಮಾಡ್ತಾಳೆ. ರೇವತಿ ತಾನು ತಂದಿದ್ದ ರಾಜ್ ಹಾಗೂ ಮಾಯಾ ಈ ಹಿಂದೆ ಕಿಸ್ ಮಾಡ್ತಿರುವ ಫೋಟೋವನ್ನ ತೋರಿಸ್ತಾಳೆ. ರಾಜ್, ನನ್ನ ಕಸಿನ್ ಮಾಯಾಳ ಜೊತೆ ನಿನಗೆ ಅಫೇರ್ ಇತ್ತು ಅಂತ ಗೊತ್ತಿದೆ. ಮಾಯಾ ಮಿಸ್ಸಿಂಗ್ ಆಗೋದಕ್ಕೂ ಮುಂಚೆ ನಿನ್ನನ್ನ ಮೀಟ್ ಮಾಡೋದಕ್ಕೆ ಒಂದು ರೆಸ್ಟೋರೆಂಟ್ಗೆ ಹೋಗ್ತಿದ್ದೀನಿ ಅಂತ ನನಗೆ ಇನ್ಫಾರ್ಮ್ ಮಾಡಿದ್ಲು. ಈಗ ಕಳೆದ ಒಂದು ತಿಂಗಳಿಂದ ನನ್ನ ಕಸಿನ್ ಮಾಯಾ ಏನಾದ್ಲು, ಎಲ್ಲಿಗೆ ಹೋದ್ಲು ಅಂತಾನೆ ಗೊತ್ತಾಗ್ತಿಲ್ಲ. ನನ್ಗ್ಯಾಕೋ ನೀನೆ ಮಾಯಾಳಿಗೆ ಏನೋ ಮಾಡಿದ್ಯಾ ಅಂತ ಅನುಮಾನ ಬರ್ತಿದೆ. ಅದೇನಾದ್ರೂ ಆಗಿರ್ಲಿ, ಒಂದು ವೇಳೆ ನೀನೆ ಮಾಯಾಗೆ ಏನಾದ್ರೂ ಮಾಡಿದ್ರೆ ನನಗೆ ಚಿಂತೆ ಇಲ್ಲ. ಆದ್ರೆ ನಾನು ಈ ವಿಷಯವನ್ನ ಯಾರಿಗೋ ಹೇಳ್ಬಾರ್ದು ಅಂದ್ರೆ ತಕ್ಷಣವೇ ನನಗೆ 1 ಕೋಟಿ ರೂಪಾಯಿ ದುಡ್ಡು ಕೊಡು, ಇಲ್ಲಾಂದ್ರೆ ಈ ವಿಷಯವನ್ನ ಎಲ್ಲರಿಗೂ ರಿವೀಲ್ ಮಾಡಿ ನೀನು ಅರೆಸ್ಟ್ ಆಗುವ ಹಾಗೆ ಮಾಡ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡ್ತಾಳೆ. ಈಗ ಮೊದಲೇ ಹೆದರಿಕೊಂಡಿದ್ದ ಈ ರಾಜ್ ರೇವತಿಯ ಮಾತುಗಳನ್ನ ಕೇಳಿ ಮತ್ತಷ್ಟು ಹೆದರಿಕೊಂಡು ನನ್ಗೆ ಸ್ವಲ್ಪ ಟೈಮ್ ಕೊಡು ಅಂತ ಹೇಳಿ ತಕ್ಷಣ ಅಲ್ಲಿಂದ ಮನೆಗೆ ಹೊರಟು ಬರ್ತಾನೆ. ಆ ದಿನ ರಾತ್ರಿ ತನ್ನ ಹೆಂಡತಿ ಬಳಿ ಹೋಗಿ ರೇವತಿ ತನ್ನನ್ನ ಬ್ಲಾಕ್ ಮೇಲ್ ಮಾಡ್ತಿದ್ದಾಳೆ ಅಂತ ಇನ್ಫಾರ್ಮ್ ಮಾಡ್ತಾನೆ. ಈಗ ತನ್ನ ಗಂಡನ ಅಫೇರ್ ನ ವಿಷಯ ಹೊರಗಡೆ ಬಂದ್ರೆ ತನ್ನ ಮರ್ಯಾದೆ ಕೂಡ ಹಾಳಾಗುತ್ತೆ ಅಂತ ಆಕೆ ಕೇಳಿದಷ್ಟು ದುಡ್ಡನ್ನ ಕೊಟ್ಟು ಸುಮ್ಮನಾಗಿಸು ಅಂತ ಹೇಳ್ತಾಳೆ. ಆ ದಿನ ರಾತ್ರಿ ಇವರ ಮನೆಯ ಪಕ್ಕದಲ್ಲಿ ವಾಸ ಮಾಡ್ತಿದ್ದ ನೇಬರ್ಸ್ ಮನೆಯನ್ನ ಖಾಲಿ ಮಾಡ್ತಿದ್ದಾರೆ ಅಂತ ಗೊತ್ತಾಗಿ ಮೇಧಾ ಅವರನ್ನ ಮಾತನಾಡಿಸೋದಕ್ಕೆ ಅಂತ ಹೋಗಿರ್ತಾಳೆ. ಆಗ ಆಕೆಯ ಮಾತುಗಳಿಂದ ಮೇಧಾಗೆ ಆಕೆಯ ಗಂಡ ಕೂಡ ರಾಜ್ ರೀತಿನೇ ಒಂದು ರೀತಿ ಪ್ಲೇ ಬಾಯ್ ಕ್ಯಾರೆಕ್ಟರ್ ನ ವ್ಯಕ್ತಿ ಅಂತ ಗೊತ್ತಾಗಿರುತ್ತೆ. ಅದಕ್ಕೆ ಮೇಧಾ ಕ್ಯೂರಿಯಸ್ ಆಗಿ ನಿಮ್ಮ ಗಂಡನಿಗೆ ಅಫೇರ್ ಇರುವ ವಿಷಯ ಗೊತ್ತಿದ್ರು ಕೂಡ ಅವನಿಗೆ ಏನು ಮಾಡ್ಲಿಲ್ವಾ ಅಂತ ವಿಚಾರಿಸ್ತಾಳೆ. ಅದಕ್ಕೆ ಆಕೆ ಹೇಳ್ತಾಳೆ, ನಾನು ಕೋಪದಲ್ಲಿ ನನ್ನ ಗಂಡನಿಗೆ ಡಿವೋರ್ಸ್ ಕೊಟ್ರೆ ಆತ ಮತ್ತೊಂದು ಹುಡುಗಿಯನ್ನ ಮದುವೆಯಾಗಿ ಆರಾಮಾಗಿರ್ತಾನೆ. ಆದರೆ ಅದರ ಬದಲಿಗೆ ಅವನ ಜೊತೆಲ್ಲೇ ಇದ್ಕೊಂಡು ಅವನಿಗೆ ಟಾರ್ಚರ್ ಮಾಡಿ ಬುದ್ಧಿ ಕಲಿಸ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನನ್ನ ಗಂಡ ತನ್ನ ಬಳಿ ದುಡ್ಡಿದೆ ಅಂತಾನೆ ಅಲ್ವಾ ಇಷ್ಟೆಲ್ಲ ಮಾಡ್ತಿರೋದು. ಆತ ತನ್ನ ಎಲ್ಲ ಆಸ್ತಿಯನ್ನ ಕಳೆದುಕೊಂಡು ಬೀದಿಗೆ ಬರುವ ಹಾಗೆ ಮಾಡ್ತೀನಿ ಅಂತ ಕೋಪದಲ್ಲಿ ಹೇಳ್ತಾಳೆ. ಆಕೆ ಮಾತುಗಳನ್ನ ಕೇಳಿದ ಮೇಧಾ ಕೂಡ ತನ್ನ ಗಂಡ ರಾಜ್ಗೆ ಅದೇ ರೀತಿ ಬುದ್ಧಿ ಕಲಿಸ್ಬೇಕು ಅಂತ ಡಿಸೈಡ್ ಮಾಡ್ತಾಳೆ. ಮತ್ತೊಂದು ಕಡೆ ರಾಜ್ ರೇವತಿ ಡಿಮ್ಯಾಂಡ್ ಮಾಡಿದ ಹಾಗೆ ಆಕೆಗೆ 1 ಕೋಟಿ ರೂಪಾಯಿ ದುಡ್ಡನ್ನ ಕೊಡೋದಕ್ಕೆ ಅಂತ ಒಂದು ಜಾಗಕ್ಕೆ ಬರೋದಕ್ಕೆ ಹೇಳ್ತಾನೆ. ತನ್ನ ಕಾರ್ನ ಒಳಗಡೆ ಬಂದು ದುಡ್ಡಿರುವ ಬ್ಯಾಗ್ ಅನ್ನ ತೆಗೆದುಕೋ ಅಂತ ಹೇಳ್ತಾನೆ. ಈತ ತನಗೆ ದುಡ್ಡನ್ನ ಕೊಡ್ತಾನೆ ಅಂತ ಇವನ ಕಾರ್ನ ಒಳಗಡೆ ರೇವತಿ ಬರ್ತಿದ್ದ ಹಾಗೆ ತಾನು ತಂದಿದ್ದ ಪಾಯ್ಸನ್ ಇಂಜೆಕ್ಷನ್ ಅನ್ನ ಆಕೆಗೆ ಚುಚ್ಚಿ ಸಾಯಿಸಿ ಬಿಡ್ತಾನೆ. ಅದೇ ಸಮಯಕ್ಕೆ ರೇವತಿಯ ಜೇಬಿನಲ್ಲಿದ್ದ ಮೊಬೈಲ್ಗೆ ಯಾರೋ ಪದೇ ಪದೇ ಮೆಸೇಜ್ ಮಾಡ್ತಿರ್ತಾರೆ. ತಕ್ಷಣ ರೇವತಿಯ ಫಿಂಗರ್ ಪ್ರಿಂಟ್ ಯೂಸ್ ಮಾಡಿ ಲಾಕ್ ಅನ್ನ ಓಪನ್ ಮಾಡಿ ನೋಡಿದ್ರೆ ಶಾಕಿಂಗ್ಲಿ ಈಕೆಗೆ ಮೆಸೇಜ್ ಮಾಡ್ತಿರೋದು ಬೇರೆ ಯಾರು ಅಲ್ಲ, ಸತ್ತು ಹೋಗಿದ್ದಾಳೆ ಅಂದುಕೊಂಡಿರುವ ಮಾಯಾ. ಹಾಗಾದ್ರೆ ಮಾಯಾ ಸತ್ತಿಲ್ವಾ, ಇವರೆಲ್ಲ ಸೇರಿ ನನಗೆ ಮೋಸ ಮಾಡ್ತಿದ್ದಾರ ಅಂತ ತಕ್ಷಣ ಆಕೆಗೆ ಕಾಲ್ ಮಾಡ್ತಾನೆ. ಮಾಯಾ, ನೀನು ಸತ್ತಿಲ್ಲ, ಬದುಕಿದ್ಯಾ ಅಂತ ಗೊತ್ತಾಯ್ತು, ತಕ್ಷಣ ಬಂದು ನನ್ನನ್ನ ಮೀಟ್ ಮಾಡುವಂತ ಒಂದು ಜಾಗಕ್ಕೆ ಬರೋದಕ್ಕೆ ಹೇಳ್ತಾನೆ. ಮಾಯಾ ಬದುಕಿರೋದನ್ನ ಕಣ್ಣಾರೆ ನೋಡಿದ ರಾಜ್ಗೆ ತುಂಬಾನೇ ಶಾಕ್ ಆಗುತ್ತೆ. ಅದೇ ಶಾಕ್ ನಲ್ಲಿ ಮಾಯಾ, ನೀನು ಬದುಕಿರೋದಕ್ಕೆ ಹೇಗೆ ಸಾಧ್ಯ, ನಿನ್ನ ಡೆಡ್ ಬಾಡಿ ಇದ್ದ ಆ ಬಾಕ್ಸ್ ಅನ್ನ ನಾನೇ ನನ್ನ ಕೈಯಾರ ಹೂತು ಹಾಕಿದ್ದೀನಿ, ಹೇಳು ನನ್ಗೆ ಯಾಕೆ ಮೋಸ ಮಾಡಿದೆ ಅಂತ ಕೇಳಿದಾಗ ಮಾಯಾ ಒಂದು ಫ್ಲಾಶ್ ಬ್ಯಾಕ್ ಹೇಳೋದಕ್ಕೆ ಶುರು ಮಾಡ್ತಾಳೆ. ಸ್ನೇಹಿತರೆ, ಒಂದು ದಿನ ಈ ಮಾಯಾ ಹಾಗೂ ರಾಜ್ ಎಲ್ಲಿಗೋ ಹೋಗ್ತಿರುವಾಗ ಇವರಿಬ್ಬರು ಒಟ್ಟಿಗೆ ಇರೋದನ್ನ ಮೇಧಾ ನೋಡಿರ್ತಾಳೆ. ತನ್ನ ಗಂಡ ಮಾಯಾಳ ಜೊತೆ ಅಫೇರ್ ನಲ್ಲಿ ಇದ್ದಾನೆ ಅಂತ ಗೊತ್ತಾಗ್ತಿದ್ದ ಹಾಗೆ ಮಾಯಾಳ ಡೀಟೇಲ್ಸ್ ಗಳನ್ನ ಕಲೆಕ್ಟ್ ಮಾಡ್ಕೊಂಡು ಚಿತ್ರದ ಮೊದಲ ಸೀನ್ ನಲ್ಲಿ ನಾವು ನೋಡಿದ್ದ ರೆಸ್ಟೋರೆಂಟ್ಗೆ ಬರೋದಕ್ಕೆ ಹೇಳ್ತಾಳೆ. ಮೊದಲಿಗೆ ತನ್ನ ಹಾಗೂ ರಾಜ್ ಮಧ್ಯೆ ಇರುವ ಅಫೇರ್ ಮೇಧಾಗೆ ಗೊತ್ತಾಯ್ತು ಅಂತ ಮಾಯಾಗೆ ತುಂಬಾನೇ ಹೆದರಿಕೆ ಆಗುತ್ತೆ. ಆದ್ರೆ ಹೇಗಿದ್ರು ರಾಜ್ ಮೇಧಾಗೆ ಡಿವೋರ್ಸ್ ಕೊಡ್ತೀನಿ ಅಂತ ಹೇಳಿದ್ದ ಕಾರಣ ಧೈರ್ಯವಾಗಿ ನಾವಿಬ್ರು ಪ್ರೀತಿ ಮಾಡ್ತಿದ್ದೀವಿ ಅಂತ ಹೇಳ್ತಾಳೆ. ಅದಕ್ಕೆ
ಅದಕ್ಕೆ ಮೇಧ ನಗುತ್ತಾ, ಏನೋ ನನ್ನನ್ನ ಮದುವೆ ಆಗಿರುವ ನನ್ನ ಗಂಡನನ್ನ ನೀನು ಪ್ರೀತಿ ಮಾಡ್ತಿದ್ಯಾ? ಮಾಯಾ, ನೀವಿಬ್ಬರು ಮಾಡ್ತಿರೋದು ಪ್ರೀತಿಯಲ್ಲ, ಅದೊಂದು ಇಲ್ಲಿಗಲ್ ಅಫೇರ್ ಅಷ್ಟೇ. ನೀನು ದುಡ್ಡಿಗೋಸ್ಕರನೇ ಅಲ್ವಾ ನನ್ನ ಗಂಡನ ಜೊತೆ ಅಫೇರ್ ನಲ್ಲಿ ಇರೋದು? ಹೇಳು, ನಿಮ್ಮಿಬ್ಬರ ಅಫೇರ್ ಅನ್ನ ಎಂಡ್ ಮಾಡೋದಕ್ಕೆ ನಿನಗೆ ಎಷ್ಟು ದುಡ್ಡು ಬೇಕು ಅಂತ ಕೇಳ್ತಾಳೆ. ಮೊದಲಿಗೆ ಇಲ್ಲ, ನಾನು ರಾಜ್ನನ್ನ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದ ಮಾಯಾ ನಂತರ ಕೋಟ್ಯಾಂತರ ರೂಪಾಯಿ ದುಡ್ಡು ಸಿಗುತ್ತೆ ಅಂತ ಹೇಳ್ತಿದ್ದ ಹಾಗೆ ಮೇಧ ಹೇಳಿದ್ದಕ್ಕೆ ಒಪ್ಪಿಕೊಳ್ತಾಳೆ. ಸ್ನೇಹಿತರೆ, ಇಲ್ಲಿ ಅಷ್ಟಕ್ಕೂ ಮೇಧಳ ಪ್ಲಾನ್ ಏನಾಗಿರುತ್ತೆ ಅಂದ್ರೆ, ಮಾಯಾ ತನ್ನಿಂದಾಗಿನೇ ಹಾಗೂ ತನ್ನ ಮುಂದೆನೆ ಸತ್ತೋದ್ಲು ಅಂತ ರಾಜ್ ಪ್ರತಿದಿನವೂ ಹೆದರಿಕೊಂಡು ಚಿತ್ರಹಿಂಸೆಯನ್ನ ಅನುಭವಿಸಬೇಕು ಹಾಗೂ ತನಗೆ ಮೋಸ ಮಾಡಿದ್ದಕ್ಕೆ ಸರಿಯಾದ ಸಮಯ ನೋಡ್ಕೊಂಡು ತನ್ನ ಗಂಡನಿಗೆ ಬುದ್ಧಿ ಕಲಿಸ್ಬೇಕು ಅಂತ ಮೇಧ ಡಿಸೈಡ್ ಮಾಡ್ತಾಳೆ. ಸೊ ಮಾಯಾಗೆ ಒಂದು ಡೇಟ್ ಅನ್ನ ಹೇಳಿ, ಆ ದಿನ ರಾತ್ರಿ ನಾನು ನನ್ನ ಫ್ರೆಂಡ್ಸ್ ಗಳ ಮನೆಗೆ ಪಾರ್ಟಿ ಇದೆ ಅಂತ ಹೋಗ್ತೀನಿ, ನೀನು ರಾಜ್ಗೆ ಕಾಲ್ ಮಾಡಿ ಉಪಾಯವಾಗಿ ಈ ರೆಸ್ಟೋರೆಂಟ್ಗೆ ಬರುವ ಹಾಗೆ ಮಾಡು. ನಂತರ ಉಪಾಯವಾಗಿ ಅವನಿಗೆ ಡ್ರಿಂಕ್ಸ್ ಮಾಡಿಸಿ ನಾನು ಕೊಡುವ ಟ್ಯಾಬ್ಲೆಟ್ ಅನ್ನ ನುಂಗುವ ಹಾಗೆ ಮಾಡು. ನಂತರ ಮನೆಗೆ ಹೋಗಿ ಅವನ ಜೊತೆ ರೊಮ್ಯಾನ್ಸ್ ಮಾಡುವ ರೀತಿ ನಾಟಕ ಮಾಡ್ತಾ ನಾನು ಕೊಡುವ 2ನೇ ಟ್ಯಾಬ್ಲೆಟ್ ಅನ್ನ ನುಂಗು. ಆ 2ನೇ ಟ್ಯಾಬ್ಲೆಟ್ ಅನ್ನ ತೆಗೆದುಕೊಳ್ತಿದ್ದ ಹಾಗೆ ಸ್ವಲ್ಪ ಸಮಯದ ನಂತರ ನಿನ್ನ ಪಲ್ಸ್ ರೇಟ್ ಡಿಕ್ರೀಸ್ ಆಗೋದಕ್ಕೆ ಶುರುವಾಗುತ್ತೆ. ಅದೇ ಸಮಯಕ್ಕೆ ನಾನು ರಾಜ್ಗೆ ಕಾಲ್ ಮಾಡಿ ನನ್ನ ಫ್ರೆಂಡ್ಸ್ ಗಳ ಜೊತೆ ಮನೆಗೆ ವಾಪಸ್ ಬರ್ತಿದ್ದೀನಿ ಅಂತ ಇನ್ಫಾರ್ಮ್ ಮಾಡ್ತೀನಿ. ಅಷ್ಟರಲ್ಲಿ ಆ ಟ್ಯಾಬ್ಲೆಟ್ ನ ಪವರ್ ಜಾಸ್ತಿಯಾಗಿ ನಿನ್ನ ಪಲ್ಸ್ ರೇಟ್ ಕಂಪ್ಲೀಟ್ ಡೌನ್ ಆಗಿ ನೀನು ಸತ್ಯ ಹೋಗಿದೆಯಾ ಅಂತ ರಾಜ್ ಅಂದುಕೊಳ್ತಾನೆ. ಮನೆಗೆ ಬಂದ ನಂತರ ಉಪಾಯವಾಗಿ ನಾನು ರಾಜ್ಗೆ ನನ್ನ ಫ್ರೆಂಡ್ಲನ್ನ ಮನೆಗೆ ಡ್ರಾಪ್ ಮಾಡಿ ಬಾ ಅಂತ ಹೇಳ್ತೀನಿ ಹಾಗೂ ಬೇಕಂತಲೇ ರಾಜ್ಗೆ ಕಾಣುವ ಹಾಗೆ ಮನೆಯ ಲಿವಿಂಗ್ ರೂಮ್ ನಲ್ಲಿ ಒಂದು ದೊಡ್ಡ ವುಡನ್ ಬಾಕ್ಸ್ ಅನ್ನ ಇಟ್ಟಿರ್ತೀನಿ. ಆತ ಆಬ್ವಿಯಸ್ಲಿ ನೀನು ಸತ್ತೋಗಿದೆಯಾ ಅಂತ ಹೆದರಿಕೊಂಡು ನಿನ್ನ ಡೆಡ್ ಬಾಡಿಯನ್ನ ಡಿಸ್ಪೋಸ್ ಮಾಡೋದಕ್ಕೆ ಡೆಡ್ ಬಾಡಿಯನ್ನ ಆ ಬಾಕ್ಸ್ ನ ಒಳಗಡೆ ಇಡ್ತಾನೆ. ಆತ ಡ್ರಾಪ್ ಮಾಡೋದಕ್ಕೆ ಅಂತ ಹೊರಗಡೆ ಹೋಗ್ತಿದ್ದ ಹಾಗೆ ನಾನು ಆ ಬಾಕ್ಸ್ ಅನ್ನ ಓಪನ್ ಮಾಡಿ ನಿನಗೆ ಆಂಟಿಡೋಟ್ ಇಂಜೆಕ್ಷನ್ ಅನ್ನ ಕೊಟ್ಟು ಕಾಪಾಡ್ತೀನಿ. ಸೊ ಈ ರೀತಿ ಮೇಧ ಎಲ್ಲವನ್ನ ಪ್ಲಾನ್ ಮಾಡಿ ಮಾಯಾ ಸತ್ತು ಹೋಗಿದ್ದಾಳೆ ಅಂತ ರಾಜ್ ಅಂದುಕೊಳ್ಳುವ ಹಾಗೆ ಮಾಡಿರ್ತಾಳೆ. ಜೊತೆಗೆ ಮಾಯಾ ಮೇಧ ಬಳಿ ದುಡ್ಡನ್ನ ಇಸ್ಕೊಂಡಿದ್ರು ಕೂಡ ತನ್ನ ಕಸಿನ್ ರೇವತಿಯ ಮುಖಾಂತರ ರಾಜ್ ಬಳಿ ಕೂಡ ವಸೂಲಿ ಮಾಡಬೇಕು ಅಂತ ಆಕೆ ಮೂಲಕ ಬ್ಲಾಕ್ ಮೇಲ್ ಮಾಡಿಸೋದಕ್ಕೆ ಶುರು ಮಾಡಿರ್ತಾಳೆ. ಈಗ ಪ್ರೆಸೆಂಟ್ ನಲ್ಲಿ ತನ್ನ ಕಸಿನ್ ಆಗಿರುವ ರೇವತಿಯನ್ನ ಈ ರಾಜೆ ಕೊಲೆ ಮಾಡಿದ್ದಾನೆ ಅಂತ ಮಾಯಾಗೆ ಗೊತ್ತಾಗಿರುತ್ತಲ್ವಾ. ಈಗ ಈ ವಿಷಯ ಹೊರಗಡೆ ಬಂದ್ರೆ ನಾನು ಕಂಬಿ ಎಣಿಸೋದು ಕನ್ಫರ್ಮ್ ಅಂತ ಹೆದರಿಕೊಂಡ ರಾಜ್ ತಕ್ಷಣವೇ ಆಕೆಯನ್ನ ಅಲ್ಲಿಂದ ಕೆಳಗಡೆ ತಳ್ಳಿಬಿಡ್ತಾನೆ. ಈ ಬಾರಿ ಮಾಯಾ ನಿಜವಾಗಿಯೂ ಸತ್ತೋದ್ಲು ಅಂದುಕೊಂಡು ವಾಪಸ್ ಮನೆಗೆ ಹೋಗ್ತಾನೆ. ಆದ್ರೆ ಚಿತ್ರದ ಎಂಡ್ಸಿನಲ್ಲಿ ಇದನ್ನೆಲ್ಲ ಮಾಡಿದ್ದು ನೀನೆ ಅಂತ ತನ್ನ ಹೆಂಡತಿ ಬಳಿ ಕೇಳ್ಬೇಕು ಅನ್ನೋಷ್ಟರಲ್ಲೇ ಶಾಕಿಂಗ್ಲಿ ಮತ್ತೆ ಮಾಯಾಳ ಫೋನ್ ನಿಂದ ಕಾಲ್ ಬರುತ್ತೆ. ಮಾಯಾ ವಿಚಿತ್ರವಾಗಿ ನಗುತ್ತಾ, ನಾನು ಸತ್ತೋದೆ ಅಂದುಕೊಂಡು ನೀವಿಬ್ರು ಖುಷಿಯಾಗಿರ್ಬೇಕು ಅಂತ ಅಂದುಕೊಳ್ತಿದ್ದೀರಾ, ನಾನು ವಾಪಸ್ ಬರ್ತೀನಿ, ನಿಮ್ಮಿಬ್ಬರಿಗೂ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಅಂತ ಹೇಳ್ತಾ ಮತ್ತೆ ವಿಚಿತ್ರವಾಗಿ ನಗ್ತಾಳೆ ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಚಿತ್ರದ ಎಂಡ್ ಸೀನ್ ನೋಡಿದ್ರೆ ಇದರ ಪಾರ್ಟ್ 2 ಕೂಡ ಆದಷ್ಟು ಬೇಗ ರಿಲೀಸ್ ಆಗುತ್ತೆ ಅಂತ ಅನ್ಸುತ್ತೆ. ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ಮತ್ತಷ್ಟು ವಿಡಿಯೋಸ್ಗಾಗಿ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ.